ಇನ್ನು ಕೊಪ್ಪಳದಲ್ಲಿ ಜ್ವರ ಮತ್ತು ಈಗ ಮೈಕೈ ನೋವು ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕೆ? ಸಾಂಕ್ರಾಮಿಕವಾದಂಥ ಈಗ ಜ್ವರ. ಒಂದೇ ಗ್ರಾಮದ 100ಕ್ಕೂ ಹೆಚ್ಚು ಮಂದಿಗೆ ಸಾಂಕ್ರಾಮಿಕ ಜ್ವರ ಕಾಣಿಸಿಕೊಂಡಿದೆ. ದೇವಸ್ಥಾನ ಮತ್ತು ಸ್ಕೂಲ್ನಲ್ಲಿಯೇ ಈಗ ಚಿಕಿತ್ಸೆಯನ್ನ ನೀಡುತ್ತಾ ಇದ್ದಾರೆ. ಸಾಂಕ್ರಾಮಿಕ ಜ್ವರಕ್ಕೆ ಕೊಪ್ಪಳದ ಇಡೀ ಗ್ರಾಮವೇ ತತ್ತರಿಸಿ ಹೋಗಿದೆ. ಕಳೆದ 1 ತಿಂಗಳಿನಿಂದ ಜ್ವರ, ಮೈಕೈ ನೋವಿನಿಂದ ಜನ ಬಳಲ್ತಾ ಇದ್ದಾರೆ. ಗ್ರಾಮದಲ್ಲಿನೇ ಈಗ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಬೀಡುಬಿಟ್ಟಿದ್ದಾರೆ. ಅಶುದ್ಧ ನೀರು, ಸೊಳ್ಳೆಗಳಿಂದ ವೈರಲ್ ಫೀವರ್ ಹರಡಿರುವಂಥ ಶಂಕೆ ಇದೆ. ಈಗ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನೆರೆಬೆಂಚಿ ಗ್ರಾಮದಲ್ಲಿ ಆಗಿರುವಂಥದ್ದು ಇದು. ನೋಡ್ತಾ ಇದ್ದೀರಾ, ದೇವಸ್ಥಾನದ ಆವರಣದಲ್ಲಿ ಮತ್ತೆ ಶಾಲೆಯಲ್ಲೇನೆ ಈಗ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಸಾಲು ಸಾಲು ರೋಗಿಗಳನ್ನು ಮಲಗಿಸಿದ್ದಾರೆ. ಅಲ್ಲಿ ಯಾವ ಬೆಡ್ ವ್ಯವಸ್ಥೆಗಳೆಲ್ಲ ಇಲ್ಲ. ಈ ಥರ ಏನಾದರೂ ಬೆಂಗಳೂರಿನಲ್ಲಿ ಮಲಗಿಸ್ಬಿಟ್ಟಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಸುದ್ದಿ ಆಗಿರೋದು. ಈಗ ಗ್ರಾಮಗಳಲ್ಲಿ ಈಗ ಪರಿಸ್ಥಿತಿಗಳು ಏನು ಮಾಡಬೇಕು ಇಷ್ಟೊಂದೆಲ್ಲ ಆದಾಗ? ಸೊ ಹಾಗಾಗಿ ನೆಲದ ಮೇಲೇ ಮಲಗಿಸಿದ್ದಾರೆ. ಅವ್ರನ್ನೆಲ್ಲ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಡ್ರಿಪ್ಸ್ಗಳು ಅಲ್ಲೇ ಹಾಕಿದ್ದಾರೆ. ಹೇಗೋ ಒಂದು ಅಡ್ಜಸ್ಟ್ ಆಗಿ ಎದ್ದು ಬಂದರೆ ಸಾಕು ಅನ್ನೋ ರೀತಿಯಲ್ಲಿ. ಜ್ವರ ಮತ್ತು ಮೈಕೈ ನೋವು ಈಗ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ. ಇದಕ್ಕೆ ಕಾರಣ ಅಶುದ್ಧ ನೀರು. ನೋಡಿ, ಅಲ್ಲಿ ಬೆಂಗಳೂರಿನಲ್ಲಿ ಕಲರ್ ನೀರು ಬರ್ತಿತ್ತಲ್ಲ, ಅಲ್ಲಿ ನೋಡಿ ಅಶುದ್ಧ ನೀರು, ಸೊಳ್ಳೆಗಳಿಂದ ವೈರಲ್. ಬೆಂಗಳೂರಿನಲ್ಲಿ ಹೋಗ್ಬಿಟ್ಟು ವಾರ್ಡ್ಗಳಲ್ಲೆಲ್ಲ ಹೊಡೆದು ಬರ್ತಾರೆ ಈ ಸೊಳ್ಳೆಗಳಿಗೋಸ್ಕರ. ಅಲ್ಲಿ ಯಾವುದು ಹೊಡೆಯೋಕ್ಕಿರುತ್ತೆ? ಯಾರು ಇರ್ತಾರಲ್ಲಿ ಕೇಳೋರೇನು? ಪಾಪ ಒದ್ದಾಡ್ತಾ ಇರ್ಬೇಕು. ನನ್ನ ಸಹೋದ್ಯೋಗಿ ಮುಖಂಡ ಕತ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುಖಂಡ, ಈಗ ಯಾತಕ್ಕೋಸ್ಕರ ಏನು? ಆಮೇಲೆ ಈಗ ಅಶುದ್ಧ ನೀರು ಅಂತಂದ್ರೆ ಯಾವ ನೀರು ಸರಬರಾಜು ಆಗ್ತಾ ಇದ್ದಿದ್ದು ಈ ಗ್ರಾಮದಲ್ಲಿ, ಏನು ಅಂತ? ಹೌದು ಅರುಣ್ ಬಡಿಗೇರಿ, ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನೆರೆಬೆಂಚಿ ಗ್ರಾಮದಲ್ಲಿ ಕಳೆದ 2 ವಾರಗಳಿಂದ ಮಹಿಳೆಯರು, ಪುರುಷರು ಸೇರಿಸಿ ಮಕ್ಕಳು ಸೇರಿದಂತೆ ಎಲ್ಲರಿಗೂ ಜ್ವರ ಮತ್ತು ವೈರಲ್ ಫೀವರ್ ಮತ್ತೆ ಕೈಕಾಲು ನೋವಿನಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಕಾರಣಕ್ಕಾಗಿ ಕುಷ್ಟಗಿ ತಾಲೂಕಾಡಳಿತ ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ತಾತ್ಕಾಲಿಕವಾಗಿ ಏನಪ್ಪ ಅಂದ್ರೆ ಚಿಕಿತ್ಸೆ ಅಂದ್ರೆ ಎಲ್ಲರಿಗೂ ಚಿಕಿತ್ಸೆ ನೀಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇವರಿಗೆ ಕಳೆದ ವಾರದಿಂದ ನಿರಂತರವಾಗಿ ಜಾಸ್ತಿ ಆಗ್ತಾ ಇದೆ ಹೊರತು ಇಲ್ಲಿವರೆಗೂ ಯಾವುದೇ ರೀತಿ ಕಡಿಮೆ ಆಗ್ತಾ ಇಲ್ಲ. ಇದು ಏನಂದ್ರೆ ಕಲುಷಿತ ನೀರು ಮತ್ತು ಸೊಳ್ಳೆಗಳಿಂದ ಆಗಿದೆ ಅಂತ ಅಲ್ಲಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಇದು ಇಲ್ಲಿವರೆಗೂ ರಕ್ತ ಅಂದ್ರೆ ಯಾರಿಗೆ ಜ್ವರ ಬಂದಿದೆ ಮತ್ತು ಕೈಕಾಲು ನೋಯ್ತದೆ ಅವರೆಲ್ಲ ರಕ್ತ ಪರೀಕ್ಷೆ ಮಾದರಿಗೆ ಸಹ ಕಳಿಸಿಕೊಟ್ಟಿದ್ದಾರೆ. ಆದ್ರೆ ಇಲ್ಲಿವರೆಗೆ ಇನ್ನೂ ರಿಪೋರ್ಟ್ ಬಂದಿಲ್ಲ. ರಿಪೋರ್ಟ್ ಬಂದ ನಂತರ ಡೆಂಗು ಆಗಿದೆನೋ ಇನ್ನೂ ಮತ್ತೊಂದಾಗಿದೆನೋ ಮತ್ತು ಯಾವ್ದು ಏನ್ ಕಾಯಿಲೆ ಎಂಬುದು ಮಾಹಿತಿ ಬೇಕಾಗಿದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಕಳೆದ 1-2 ವಾರಗಳಿಂದ 100ಕ್ಕೂ ಹೆಚ್ಚು ಜನರು ಈ ಗ್ರಾಮದಲ್ಲಿ ಅಂದ್ರೆ ಜ್ವರದಿಂದ ಬಳಲ್ತಾ ಇದ್ದಾರೆ. ಈಗಾಗಲೇ DHO ಆಗಿರುವಂತಹ ಲಿಂಗರಾಜ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತು ತಾಲೂಕಾಡಳಿತ ಮತ್ತು ತಹಸೀಲ್ದಾರ್ ಎಲ್ಲರೂ ಸಹ ಭೇಟಿ ನೀಡಿ ಈ ಗ್ರಾಮದೆಲ್ಲ ಈ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿರುವಂತಹ ಅಂದ್ರೆ ಆರೋಗ್ಯ ಚಿಕಿತ್ಸೆ ಪಡೆದಿರುವಂತಹ ರೋಗಿಗಳನ್ನು ಈಗಾಗಲೇ ತಾಲೂಕಾ ಆಡಳಿತ ಅಂದ್ರೆ ತಾಲೂಕು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸ ನಡೆದಿದೆ ಅಂತ ಹೇಳ್ಬೋದು. ಅರವಿಂದ್, ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.